ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟ್ ಯೂಟ್ಯೂಬಲ್ಲಿ ಬಂದಿರೋದು. ಆದಷ್ಟು ಫೆಬ್ರವರಿ 1 ಒಳಗೆ ಈ ಒಂದು ಕ್ರೈಟೀರಿಯಾನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. 10 ಮಿನಿಟ್ಸ್ ವೀಡಿಯೋನ ಯಾವ ಥರ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು, ಯಾವ ಥರ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮಿಲಿಯನ್ಸಲ್ಲಿ ವ್ಯೂಸ್ ಹೋಗುತ್ತೆ. ಜಸ್ಟ್ 3 ಮಂತ್ಸಲ್ಲಿ 81,000 ಫಾಲೋವರ್ಸ್ನ ಗೇನ್ ಮಾಡಿದ್ದೀನಿ. ನಿಮಗೆ ತುಂಬ ಜನಕ್ಕೆ ಒಂದು ಕುತೂಹಲ ಇರುತ್ತೆ, ಯಾವ ಥರ ಮನಿ ಅರ್ನಿಂಗ್ಸ್ ಯೂಟ್ಯೂಬಲ್ಲಿ ಬರುತ್ತೆ. ಹಿಯರ್ ವಿ ಗೋ. ವೆಲ್ಕಮ್ ಬ್ಯಾಕ್ ಟು ಸ್ಯಾಮಿ ಇನ್ಸ್ಪೈರ್ಸ್. ಈ ಒಂದು ವಿಡಿಯೋದಲ್ಲಿ ರೀಸೆಂಟಾಗಿ ಯೂಟ್ಯೂಬಲ್ಲಿ ಯಾವ್ಯಾವ ಥರ ಅಪ್ಡೇಟ್ ಬಿಟ್ಟಿದ್ದಾರೆ, ಯೂಟ್ಯೂಬಲ್ಲಿ ಯಾವ ಥರ ಅರ್ನಿಂಗ್ಸ್ ಸ್ಟಾರ್ಟ್ ಮಾಡಬೇಕು, ವೀಡಿಯೋ ಹಾಕಿದ ತಕ್ಷಣ ದುಡ್ಡು ಬರುತ್ತಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ನಾನೆಷ್ಟು ದುಡಿತಿದ್ದೀನಿ, ಎಷ್ಟು ವ್ಯೂಸ್ಗೆ ಎಷ್ಟು ಪೇಮೆಂಟ್ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿ ಒಂದು ಕ್ರೈಟೀರಿಯಾ ಇತ್ತು. 2012 ಯೂಟ್ಯೂಬಲ್ಲಿ ನೀವು ಜಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಸಾಕು, ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಅಂತ ಬರ್ತಿತ್ತು. ಅದೇ 2018 ಅಪ್ಡೇಟ್ ಆದಾಗ 4,000 ವಾಚ್ ಅವರ್ಸ್ ಅಂತ ಬಂತು. ಈ ವಾಚ್ ಅವರ್ಸ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಾನು 10 ಮಿನಿಟ್ಸ್ ವೀಡಿಯೋ ಹಾಕ್ತೀನಿ, ಅದನ್ನು 24,000 ಜನ 1 ಸೆಕೆಂಡ್ ಬಿದ್ದಿಲ್ಲಂಗೆ 10 ಮಿನಿಟ್ಸ್ ವೀಡಿಯೋ ನೋಡಿದ್ರೆ ನನ್ನ ಚಾನಲ್ಲು ಮಾನಿಟೈಸ್ ಆಗುತ್ತೆ. ಸೊ ಸುಮಾರು ಜನದ್ದು 100K ವ್ಯೂಸ್ ಹೋಗಿರುತ್ತೆ, ಆದರೆ ಮಾನಿಟೈಸ್ ಆಗಿರಲ್ಲ. ಅದಕ್ಕೇನಕ್ಕಂದರೆ ಫುಲ್ ವೀಡಿಯೋ ಯಾರೂ ನೋಡಿರಲ್ಲ, ಅದು ಜಸ್ಟು ಇಂಪ್ರೆಷನಿಂದ ವ್ಯೂಸ್ ಬಂದಿರುತ್ತೆ, 10 ಸೆಕೆಂಡ್ ನೋಡಿರೋದು, 1 ನಿಮಿಷ ನೋಡಿರೋದು ಹಂಗಾಗಿರುತ್ತೆ. ಸೊ ಏನು ಕ್ರೈಟೀರಿಯಾ ಚೇಂಜ್ ಆಗಿದೆ, ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಏನು ಬಂದಿದೆ ಅಂದರೆ 4,000 ವಾಚ್ ಅವರ್ಸ್ ಇರೋದನ್ನ 8,000 ವಾಚ್ ಅವರ್ಸ್ ಮಾಡಿದ್ದಾರೆ. ಅದೇ 10 ಮಿಲಿಯನ್ ವ್ಯೂಸ್ 90 ಡೇಸಲ್ಲಿ ಶಾರ್ಟ್ಸಿಂದ ತಗೋಬೇಕಾಗಿರೋದನ್ನ 20 ಮಿಲಿಯನ್ ಮಾಡಿದ್ದಾರೆ. ಸೊ ಈ ನಾನು ಹೇಳಿದ್ದು ವಾಚ್ ಅವರ್ಸ್ ಕ್ರೈಟೀರಿಯಾ ನಿಮಗೆ ಇವಾಗಿಂದ ಅಪ್ಲೈ ಆಗೋಲ್ಲ, ಫೆಬ್ರವರಿ 1 ಅಪ್ಲೈ ಆಗುತ್ತೆ. ಸೊ ನಿಮ್ಮ ಹತ್ರ ಇವಾಗಲೂ ಟೈಮ್ ಇದೆ. ಫೆಬ್ರವರಿ 1 ನೀವೇನಾದ್ರು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಇಲ್ಲ ಅಂದರೆ ನೀವು ನೆಕ್ಸ್ಟ್ 8,000 ಮಾಡಬೇಕಾಗುತ್ತೆ. ಇದನ್ನು ಏನಕ್ಕೆ ಹೇಳ್ತೀನಿ ಅಂದರೆ, 4,000 ಮಾಡೋದೇ ಕಷ್ಟ. ನೀವು ನ್ಯೂ ಯೂಟ್ಯೂಬರ್ ಆಗಿದ್ದರೆ ನಿಮ್ಮ ವೀಡಿಯೋನ ಜಾಸ್ತಿ ಜನ ನೋಡೋಲ್ಲ. ಸೊ ಅದಕ್ಕೆ ನೀವು 8,000 ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ಸೊ ನಿಮ್ಮ ಹತ್ರ ಇನ್ನೂ ಟೈಮ್ ಐತೆ. 8,000 ವಾಚ್ ಅವರ್ಸ್ಗೆ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ 4,000 ವಾಚ್ ಅವರ್ಸ್ ಈಸಿ. ಸೊ ಫೆಬ್ರವರಿ 1 ನೀವು ಯೂಟ್ಯೂಬರ್ ಆಗಬೇಕಂತ ಇದ್ದರೆ ನಾನು ಒಂದು ಬುಕ್ ರೆಡಿ ಮಾಡಿದ್ದೀನಿ. ಸೊ ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ಕಂಟೆಂಟ್ ಕ್ರಿಯೇಷನ್ ಟೆಕ್ನಿಕ್ಸ್ ಹೇಳಿದ್ದೀನಿ, ಅದರೊಳಗೆ ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ದೀನಿ. ನಿಮಗೇನಾದರೂ ಈ ಬುಕ್ ಬೇಕಿದ್ದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ಗೆ DM ಮಾಡಿ ಅಥವಾ ಕಮೆಂಟಲ್ಲಿ ಹಾಕಿ ನಾನು ನಿಮಗೆ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಈಗ ನೋಡೋಣ ಬನ್ನಿ. ತುಂಬ ಜನಕ್ಕೊಂದು ಕುತೂಹಲ ಇರುತ್ತೆ, ಯಾವ ಥರ ಮನಿ ಅರ್ನಿಂಗ್ಸ್ ಯೂಟ್ಯೂಬಲ್ಲಿ ಬರುತ್ತೆ, ಯಾವ್ಯಾವ ಕ್ರೈಟೀರಿಯಾಯಿಂದ ಬರುತ್ತೆ, ಎಷ್ಟು ವೇಸ್ ಇದ್ದಾವೆ ಯೂಟ್ಯೂಬಲ್ಲಿ ಅರ್ನ್ ಮಾಡೋಕ್ಕೆ ಅಂತ. ಯೂಟ್ಯೂಬಲ್ಲಿ ನಿಮಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ಮು ಆ್ಯಡ್ಸ್ ಮೇಲೆ ಬರುತ್ತೆ. ಈ ವಿಡಿಯೋ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫಸ್ಟಿಗೆ ಆ್ಯಡ್ ಬಂದಿರುತ್ತೆ ಗೊತ್ತಾ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟು, ಅದರಿಂದ ನನಗೆ ಇನ್ಕಮ್ ಬಂದಿರುತ್ತೆ. ಸೊ ಎಷ್ಟು ವ್ಯೂಸ್ ಬಂದರೆ ಎಷ್ಟು ಅಂತ ತೋರಿಸ್ತೀನಿ ನೋಡಿ. ಇದು ಅಫಿಷಿಯಲ್ ಯೂಟ್ಯೂಬಿಂದ ನಾನು ಹೇಳ್ತಿರೋದು. ಸೊ 10K ವ್ಯೂಸ್ ಬಂದರೆ ಇಷ್ಟು ಅಮೌಂಟ್ ಬರುತ್ತೆ. ಅದೇ ನಿಮಗೆ 50K ವ್ಯೂಸ್ ಬಂದರೆ ಇಷ್ಟು ಅಮೌಂಟ್ ಬರುತ್ತೆ. ಅದೇ ನಿಮಗೆ 100K ವ್ಯೂಸ್ ಬಂದರೆ ಇಷ್ಟು ಅಮೌಂಟ್ ಬರುತ್ತೆ. 500K ಬಂದರೆ ಇಷ್ಟು ಬರುತ್ತೆ. ಸೊ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು ಎಷ್ಟು ನನಗೆ ವ್ಯೂಸ್ ಬಂದರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಇದು ಅಪ್ರಾಕ್ಸಿಮೇಟ್ಲಿ ಮೇನ್ ನಿಮ್ಮ ಯೂಟ್ಯೂಬ್ ಇನ್ಕಮ್ಮು ಡಿಸೈಡ್ ಆಗೋದು RPM ಮೇಲೆ, ಅಂದರೆ 1K ವ್ಯೂಸಿಗೆ ನಿಮ್ಮ ಒಂದು ಅಕೌಂಟು ಎಷ್ಟು ಜನ್ರೇಟ್ ಮಾಡ್ತಿದೆ ಅಂತ. ನೀವೇನಾದರೂ ಡಿಜಿಟಲ್ ಕ್ರಿಯೇಟರ್ ಆಗಿ, ಇವಾಗ ನಾನು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತೀನಿ, ಆ ಥರ ನೀವೇನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡಿದ್ರೆ ನಿಮ್ಮ ಒಂದು RPM ಜಾಸ್ತಿ ಇರುತ್ತೆ. ಅದೇ ನೀವೇನಾದರೂ ವ್ಲಾಗ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಥರ ನಿಮ್ಮ ಕೆಟಗರಿ ಮೇಲೆ ಯಾವ ಥರ ಆ್ಯಡ್ಸ್ ರನ್ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಇನ್ಕಮ್ ಸೋರ್ಸು ಡಿಪೆಂಡ್ ಆಗಿರುತ್ತೆ. ನೀವು ಚೆಕ್ ಮಾಡ್ಬೋದು, 68 ರೂಪೀಸ್ ಏನೋ ಐತೆ ಪರ್ 1K ವ್ಯೂಸು. ಯಾಕಂದರೆ ನಾನು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತೀನಿ, ಡಿಜಿಟಲ್ ಕ್ರಿಯೇಟರು. ನನ್ನರಲ್ಲಿ ಇನ್ಶೂರೆನ್ಸ್ ಆ್ಯಡ್ಸು ಮತ್ತು ಇನ್ವೆಸ್ಟ್ಮೆಂಟ್ ಆ್ಯಡ್ಸು, ಗ್ರೋ ಆ್ಯಡ್ಸು ಆ ಥರ ರನ್ ಆಗುತ್ತೆ. ಸೊ ಅದೇ ನೀವೇನಾದ್ರು ವ್ಲಾಗ್ ಮಾಡ್ತಿದ್ರೆ ನಿಮ್ಮಲ್ಲಿ ಲೈಫ್ ಸ್ಟೈಲ್ ಆ್ಯಡ್ಸು, ಬ್ಲಿಂಕಿಟ್, ಬಿಗ್ ಬಾಸ್ಕೆಟ್ ಆ ಥರ ಆ್ಯಡ್ಸ್ ಜನ್ರೇಟ್ ಆಗುತ್ತೆ. ಸೊ ಯಾವ ಥರ ಕ್ವಾಲಿಟಿ ಆ್ಯಡ್ಸ್ ಜನ್ರೇಟ್ ಆಗುತ್ತೆ ನಿಮ್ಮ ಚಾನಲಲ್ಲಿ, ಆ ಥರ ನಿಮ್ಮದೊಂದು ಚಾನಲ್ ಅರ್ನಿಂಗ್ಸ್ನ ಪಡ್ಕೊಳ್ಳುತ್ತೆ. ನೀವು ಯಾವತ್ತೇ ಆಗಲಿ ಯೂಟ್ಯೂಬ್ ಸ್ಟಾರ್ಟಿಂಗ್ ಬಂದಾಗ ನನಗೆ ಇನ್ಕಮ್ ಬರುತ್ತೆ, ನಾನು ಇದು ಮಾಡ್ತೀನಿ, ನಾನು ಹಂಗೆಲ್ಲ ಬರಬಾರ್ದು. ನಿಮಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಬೇಕು. ವೀಡಿಯೋ ಮಾಡಿ ಜನಕ್ಕೊಂದು ಇನ್ಫಾರ್ಮೇಟಿವ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಕೊಡೋ ಅಂಥ ಒಂದು ಕೆಪಾಸಿಟಿ ಇರಬೇಕು. ಸೊ ಈ ಥರ ನೀವು ಬಂದರೆ ನೀವು ತುಂಬ ದಿನ ಸಸ್ಟೈನ್ ಆಗ್ತೀರಾ, ನಿಮಗೆ ವೀಡಿಯೋಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟ್ ಯೂಟ್ಯೂಬಲ್ಲಿ ಬಂದಿರೋದು. 4,000 ಇರೋದು 8,000 ವಾಚ್ ಅವರ್ಸ್ ಆಗಿದೆ. ಅದೇ 10 ಮಿಲಿಯನ್ ವ್ಯೂಸ್ ಇರೋದು 20 ಮಿಲಿಯನ್ ವ್ಯೂಸ್ ಆಗಿದೆ. ಸೊ ಇನ್ನೂ ನಿಮಗೆ ಟೈಮ್ ಇದೆ. ನೀವೇನಾದರೂ ಹೊಸ ಯೂಟ್ಯೂಬರ್ ಆಗಬೇಕಂತ ಇದ್ದರೆ ಫೆಬ್ರವರಿ 1 ಸ್ಟಾರ್ಟ್ ಮಾಡಿದ್ರೆ ತುಂಬಾ ಅಡ್ವಾಂಟೇಜ್ ಇದೆ. ಅದಕ್ಕಿಂತ ನೀವು ಆಮೇಲೆ ಮಾಡ್ತೀರಾ ಅಂದರೆ 8,000 ವಾಚ್ ಅವರ್ಸ್ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವಾಗಲೇ ಯೋಚನೆ ಮಾಡಿ, ಇನ್ನೂ ಟೈಮ್ ಇದೆ. ಸೊ ನೀವು ರ್ಯಾಂಡಮಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ ನಾನು ವೈರಲ್ ಆಗ್ತೀನಿ ಅದನ್ನೆಲ್ಲ ನೀವು ಥಿಂಕೇ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನೀವು ಕಂಟೆಂಟ್ ಕ್ರಿಯೇಟರು. ಈಗ ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ವೈರಲ್ ಆಗಿರೋರು ಎಲ್ಲಿದ್ದಾರೆ, ನಿಮ್ಗೆ ಅವ್ರ ಬಗ್ಗೆ ಅವ್ರು ಎಲ್ಲಿದ್ದಾರೆ ಅಂತ ಆದರೂ ಒಂದು ಐಡಿಯಾ ಇದೆಯಾ? ಇಲ್ಲ. ಯಾಕಂದರೆ ಅವ್ರು ಸಸ್ಟೈನ್ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಅಂದರೆ ನೀವು ಈ ಒಂದು ಫೀಲ್ಡಲ್ಲಿ ಜಾಸ್ತಿ ದಿನ ಇರೋಕ್ಕಾಗೋದಿಲ್ಲ. ವೈರಲ್ ಆದ ತಕ್ಷಣ ನಿಮಗೆ ದುಡ್ಡು ಬರೋಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು.
ಈ ಎರಡನ್ನೂ ಕಂಪ್ಲೀಟ್ ಮಾಡಿದಾಗ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಅದಾದಮೇಲಿಂದ ನಿಮ್ಗೆ ಯಾವಾಗ ಆ್ಯಡ್ ರನ್ ಆಗುತ್ತೋ ಅದ್ರ ಮೇಲೆ ನಿಮಗೆ ಒಂದು ಇನ್ಕಮ್ ಸೋರ್ಸ್ ಅಂತ ಬರುತ್ತೆ ಯೂಟ್ಯೂಬಲ್ಲಿ. ಸೊ ನಾನು ರೆಡಿ ಮಾಡಿರೋ PDF ಅಲ್ಲಿ ನಿಮಗೆ ಒಂದು ವೀಡಿಯೋ, ಇವಾಗ 10 ಮಿನಿಟ್ಸ್ ವೀಡಿಯೋನ ಯಾವ ಥರ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು, ಯಾವ ಥರ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮಿಲಿಯನ್ಸಲ್ಲಿ ವ್ಯೂಸ್ ಹೋಗುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸ್ಯಾಮಿ ಇನ್ಸ್ಪೈರ್ ಅಂತ, ಅಲ್ಲೋಗಿ ನೋಡಿ. ನನಗೆ 81,000 ಫಾಲೋವರ್ಸ್ ಇದ್ದಾರೆ. ಜಸ್ಟ್ 3 ಮಂತ್ಸಲ್ಲಿ 81,000 ಫಾಲೋವರ್ಸ್ನ ಗೇನ್ ಮಾಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ? ಅದು ಲಕ್ ಅನ್ಸುತ್ತಾ? ಲಕ್ಕಲ್ಲ. ಪ್ರತಿಯೊಂದು ನಾನು ರೀಲ್ ಅಪ್ಲೋಡ್ ಮಾಡಬೇಕಾದ್ರೂ ಸಮೇತ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತೀನಿ, ಒಂದು ವರ್ಕ್ ಫ್ಲೋನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಒಂದು ಹುಕ್ ಇದ್ದರೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಅದೇ ಹುಕ್ ಜೊತೆ ನಿಮ್ಮ ಹತ್ರ ಏನಾದರೂ ಕಂಟೆಂಟ್ ವ್ಯಾಲ್ಯೂ ಇದ್ದರೆ ನಿಮ್ಮ ಹತ್ರ ಇಂಪ್ರೆಷನ್ ಜಾಸ್ತಿ ಹೋಗಿ ಇಂಟ್ರ್ಯಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಲೈಕ್ ಕಮೆಂಟ್ ಯಾವಾಗ ಜಾಸ್ತಿ ಆಗುತ್ತೋ ನಿಮ್ಮ ಆಟೋಮೆಟಿಕ್ ನಿಮ್ಮ ವೀಡಿಯೋಸ್ ವೈರಲ್ ಆಗುತ್ತೆ. ನನ್ನ ಕೆಲವೊಂದು ವೀಡಿಯೋಸಲ್ಲಿ ನೀವು ನೋಡ್ಬೋದು 1 ಮಿಲಿಯನ್ ಶೇರ್ಸ್ ಇರುತ್ತೆ. 1 ಮಿಲಿಯನ್ ಶೇರ್ಸೇ ಐತಂದರೆ ಆ ವೀಡಿಯೋಗೆ ಎಷ್ಟು ಮಿಲಿಯನ್ ವ್ಯೂಸ್ ಹೋಗಿರಬೇಡ ಲೆಕ್ಕ ಹಾಕಿ. ಸೊ ಈ ಥರ ಒಂದು ವರ್ಕ್ ಫ್ಲೋನ ರೆಡಿ ಮಾಡಿದ್ದೀನಿ. ನಾನು ಏನೇನು ಕಲ್ತಿದ್ದೀನಿ, ನನಗೆ ಏನೇನು ವರ್ಕೌಟ್ ಆಗೋಯ್ತು ಅದನ್ನೆಲ್ಲ ನಾನು ಆ PDF ಅಲ್ಲಿ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಆ PDF ಬೈ ಮಾಡಿ ಅದರಿಂದ ಚೆನ್ನಾಗಿ ಕಲಿತು ನೀವು ಸಮೇತ ಒಂದು ಹೊಸ ಯೂಟ್ಯೂಬರ್ ಆಗಿ ಆದಷ್ಟು ಫೆಬ್ರವರಿ 1 ಒಳಗೆ ಈ ಒಂದು ಕ್ರೈಟೀರಿಯಾನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಹೇಳ್ತಿರ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.